ಮುಂಬೈ ಸ್ಫೋಟ ಪ್ರಕರಣದ ಎಲ್ಲ ಆರೋಪಿಗಳನ್ನ ಕೋರ್ಟ್ ಖುಲಾಸೆಗೊಳಿಸಿದ್ರು. ಮೇಲ್ಮನವಿ ಸಲ್ಲಿಸೋದಕ್ಕೆ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇರೋದ್ರ ರಾಜಕೀಯ ಲೆಕ್ಕಾಚಾರಗಳೇನು? ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನುವಂತಹ ಕಾಂಗ್ರೆಸ್ ಒತ್ತಾಯ ಆದ್ರೆ ಇನ್ನೊಂದು ದ್ರೋಹನ? ಅನೇಕ ಸೂಕ್ಷ್ಮ ವಿಷಯಗಳಲ್ಲಿ ಬಿಜೆಪಿ ಹಾಗೇನೆ ವರ್ತಿಸಿದಂತಹ ಆರೋಪ ಹೊತ್ತಿರುವಂತಹ ಕಾಂಗ್ರೆಸ್ಗೆ ಈಗಾಗಲೇ ತನ್ನಿಂದ ಆಗಿರುವಂತಹ ಪ್ರಮಾದದ ಅರಿವಿಲ್ವಾ? ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಚುನಾವಣೆಯ ಒತ್ತಡದಲ್ಲಿ ನೈತಿಕತೆಯನ್ನ ಮರಿತಾ ಇದೆಯಾ? ಮೌಲಾನಾ ಉಬೈದುಲ್ಲಾ ಅಜ್ಮಿ ಅವರ ಪತ್ರ ಮುಸ್ಲಿಂ ನಾಯಕರು ಹಾಗೆ ಕಾಂಗ್ರೆಸ್ಗೆ ಬಹಿರಂಗ ಸವಾಲ್ ಹಾಕುವಲ್ಲಿ ಮಹತ್ವದ ತಿರುವಾಗಬಲ್ಲದ? ಮುಂಬೈ ರೈಲು ಸ್ಫೋಟ ಪ್ರಕರಣದ ತನಿಖೆ ತೀರ್ಪು ಬಂದ ಬಳಿಕದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಮುಂಬೈ ಸ್ಫೋಟದ ಎಲ್ಲಾ 12 ಆರೋಪಿಗಳನ್ನ 19 ವರ್ಷಗಳ ಬಳಿಕ ಬಾಂಬೆ ಹೈಕೋರ್ಟ್ ಖುಲಾಸೆಗೊಳಿಸಿದೆ. ಹೇಗೆ ಅವರನ್ನ ಈ ಒಂದು ಪ್ರಕರಣದಲ್ಲಿ ತಪ್ಪಾಗಿ ಸಿಲುಕಿಸಲಾಯಿತು ಅನ್ನೋದು ಕೂಡ ಬಯಲಾಗಿದೆ. ಅದರಿಂದಾಗಿ ಆದ್ರೂ ಆರೋಪಿಗಳು ಮುಸ್ಲಿಮರು ಅನ್ನೋ ಒಂದು ಕಾರಣಕ್ಕಾಗಿ ನಡೆಯುವಂತಹ ರಾಜಕೀಯ ಮಾತ್ರ ಖುಲಾಸೆ ಬಳಿಕನೂ ಅವ್ರು ಬೆನ್ನು ಬಿಡ್ತಾ ಇಲ್ಲ. ಆ ಸ್ಫೋಟದಲ್ಲಿ ಮೃತಪಟ್ಟವ್ರ ಕುಟುಂಬಗಳ ನೋವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದಾದಂತಹ ಸಂಗತಿ ಅನ್ನೋದು ನಿಜ. ಆದ್ರೂ ಆರೋಪಿಗಳು ಅಂತ ಯಾರನ್ನ ಇಷ್ಟು ಕಾಲ ಜೈಲಿನಲ್ಲಿ ಇಡ್ಲಾಯ್ತು ಅವರೆಲ್ಲ ಈಗ ಅಮಾಯಕರು ಅಂತ ಸಾಬೀತಾಗಿರೋದು ಕೂಡ ಸತ್ಯನೇ. ಆದ್ರೆ ನ್ಯಾಯದ ಹೆಸರಿನ ರಾಜಕೀಯ ಈಗ ತಾನೇ ಶುರುವಾಗೋದಿಕ್ಕೆ ಆರೋಪಿಗಳ ಖುಲಾಸೆ ಒಂದು ನೆಪವಾಗಿ ರಾಜಕೀಯ ಪಕ್ಷಗಳಿಗೆ ಒದಗಿದೆ. ಇಲ್ಲಿ ಅಚ್ಚರಿ ಏನು ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾ ಇರೋದು. ಕಾಂಗ್ರೆಸ್ ಹೀಗ್ಯಾಕೆ ಮಾಡ್ತಾ ಇದೆ? ಅದು ಪಕ್ಕಾ ರಾಜಕೀಯ ಲೆಕ್ಕಾಚಾರ ನಡೆನ ಅಥವಾ ನ್ಯಾಯದ ಕುರಿತ ಕಳಕಳಿನ? ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಎಲ್ಲವನ್ನೂ ಹೇಳಿರುವಾಗಲೂ ಕಾಂಗ್ರೆಸ್ ಇಂಥದೊಂದು ಒತ್ತಾಯ ಮಾಡ್ತಾ ಇರೋದು ಚುನಾವಣಾ ಲಾಭಕ್ಕಾಗಿ ಒಂದು ನೆಲೆಯನ್ನ ರೂಪಿಸುವಂತಹ ಒಂದು ತಂತ್ರಗಾರಿಕೆನ? ಆದ್ರೆ ಜಾತ್ಯತೀತ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಯಾಕೆ ತನ್ನ ನೈತಿಕ ಬದ್ಧತೆಗಿಂತನೂ ಚುನಾವಣೆಯ ಒತ್ತಡದಲ್ಲಿ ಬಿಜೆಪಿ ಅಂತ ಬಿಡುವಂತಹ ಒಂದು ಅನಿವಾರ್ಯತೆಗೆ ಯಾಕೆ ಸಿಲುಕುತ್ತೆ? ಕಾಂಗ್ರೆಸ್ ಇಂಥದೊಂದು ಒತ್ತಾಯ ಮಾಡ್ತಾ ಇದ್ದ ಹಾಗೇನೆ ಅದರ ವಿರುದ್ಧ ಪ್ರಶ್ನೆಗಳು ಕೂಡ ಎದ್ದಿವೆ. ಅದು ಮಾತ್ರ ಅಲ್ಲದೆ ಕಾಂಗ್ರೆಸ್ ಸ್ವತಃ ಅಧಿಕಾರದಲ್ಲಿದ್ದಾಗ ನ್ಯಾಯಪರತೆಯ ವಿಷಯದಲ್ಲಿ ಹೇಗೆ ವಿಫಲ ಆಗಿತ್ತು ಅಂತ ಕೂಡ ಎತ್ತಿ ತೋರಿಸಲಾಗ್ತಾ ಇದೆ. ಕಾಂಗ್ರೆಸ್ ಏನೋ ಮಾಡೋದಿಕ್ಕೆ ಹೋಗಿ ಬೇಕಿದ್ದ ಮತ್ತಿನ್ನೇನನ್ನು ಮೈ ಮೇಲೆ ಎಳೆದುಕೊಳ್ತಾ ಇದೆಯಾ? ಮುಂಬೈ ಸ್ಫೋಟ ಪ್ರಕರಣದಲ್ಲಿ ಆರೋಪಿಗಳನ್ನ ಖುಲಾಸೆಗೊಳಿಸಿರೋದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂತೆ ಮುಂಬೈ ಕಾಂಗ್ರೆಸ್ ನಾಯಕಿ ವರ್ಷಾ ಗಾಯಕ್ವಾಡ್ ಒತ್ತಾಯ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸುವಂತೆ ಅವರು ಕೇಳ್ಕೊಂಡಿದ್ರು. ಎಲ್ಲಾ ಮುಂಬೈಕರ್ಗಳು ಇದನ್ನ ತೀವ್ರ ದ್ರೋಹ ಅಂತ ಭಾವಿಸ್ತಾರೆ. ಮುಂಬೈ ರೈಲು ಸ್ಫೋಟದ ಎಲ್ಲಾ ಆರೋಪಿಗಳನ್ನ ಖುಲಾಸೆಗೊಳಿಸೋದು ಅತ್ಯಂತ ದುರಾದೃಷ್ಟಕರ ಮತ್ತೆ ನಿರಾಶಾದಾಯಕ ಅಂತ ಅವ್ರು ಹೇಳಿದ್ರು. ಸರ್ಕಾರ ಈ ಒಂದು ಪ್ರಕರಣವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಅವ್ರು ಮನವಿ ಮಾಡಿದ್ರು. ಭಯೋತ್ಪಾದನಾ ಕೃತ್ಯದಲ್ಲಿ ತಮ್ಮ ಹತ್ತಿರದವರನ್ನ ಕಳೆದುಕೊಂಡವರಿಗೆ ನ್ಯಾಯ ಸಿಗಬೇಕು ಅಂತ ಅವ್ರು ಹೇಳಿದ್ರು. ಬಾಂಬೆ ಹೈಕೋರ್ಟ್ ತೀರ್ಪಿನ ನಂತರ ವರ್ಷಾ ಗಾಯಕ್ವಾಡ್ ಈ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರು. ಇದ್ರ ಬಗ್ಗೆ ಪ್ರಶ್ನೆ ಎತ್ತಿರುವಂತಹ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಅಂದ್ರೆ AIMPLB ಕಾಂಗ್ರೆಸ್ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯ ಮಾಡಿದೆ. ಕಾಂಗ್ರೆಸ್ ರಾಜ್ಯ ಮತ್ತೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ನ್ಯಾಯ ನೀಡುವಂತಹ ವಿಷಯದಲ್ಲಿ ದೊಡ್ಡ ವೈಫಲ್ಯ ಸಂಭವಿಸಿತು ಅಂತ AIMPLB ಉಪಾಧ್ಯಕ್ಷ ಹಾಗೆ ಮಾಜಿ ರಾಜ್ಯಸಭಾ ಸದಸ್ಯ ಮೌಲಾನಾ ಉಬೈದುಲ್ಲಾ ಖಾನ್ ಅಜ್ಮಿ ಅವರು ಟೀಕೆ ಮಾಡಿದ್ದಾರೆ. ಅವರು ಹಿರಿಯ ಕಾಂಗ್ರೆಸ್ ನಾಯಕರಿಗೆ ಈ ಸಂಬಂಧ ಒಂದು ಪತ್ರ ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಕೋರಿರುವಂತಹ ಮುಂಬೈ ಕಾಂಗ್ರೆಸ್ ಮುಖ್ಯಸ್ಥೆ ವರ್ಷಾ ಗಾಯಕ್ವಾಡ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮೌಲಾನಾ ಉಬೈದುಲ್ಲಾ ಖಾನ್ ಅಜ್ಮಿ ಅವರು ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರಿಗೆ ಅಜ್ಮಿ ಅವರು ಪತ್ರ ಬರೆದಿದ್ದಾರೆ. 2006 ಪ್ರಕರಣದಲ್ಲಿ ಆರೋಪಿಗಳ ಖುಲಾಸೆ ವಿರುದ್ಧ ವರ್ಷಾ ಗಾಯಕ್ವಾಡ್ ಮಾತಾಡಿರೋದು ಹೃದಯಹೀನ ಪ್ರಕ್ರಿಯೆಯಾಗಿದೆ ಅಂತ ಉಬೈದುಲ್ಲಾ ಅಜ್ಮಿ ಅವರು ಟೀಕೆ ಮಾಡಿದ್ದಾರೆ. ಅವರ ಹೇಳಿಕೆ RSSನವರದ ಸಿದ್ಧಾಂತಗಳನ್ನ ನೆನಪಿಸ್ತಾ ಇರೋದಾಗಿ ಅವ್ರ ಪತ್ರದಲ್ಲಿ ಆಕ್ಷೇಪಿಸಿದ್ದಾರೆ. ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದವರು ಮತ್ತೆ 1980ರ ದಶಕದ ಶಾಬಾನೋ ಪ್ರಕರಣದ ಚರ್ಚೆಗಳ ಸಮಯದಲ್ಲಿ ಪ್ರಮುಖ ಧ್ವನಿಯಾಗಿದ್ದವರು. ಮಹಾರಾಷ್ಟ್ರ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದ್ದಾಗ ನ್ಯಾಯದ ವಿಷಯದಲ್ಲಿ ದೊಡ್ಡ ವೈಫಲ್ಯವಾಗಿತ್ತು ಅಂತ ಅವರು ಹೇಳಿದ್ದಾರೆ. ಅಮಾಯಕರನ್ನ ಬಂಧಿಸಿ 44,500 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಕ್ಕಾಗಿ ಪೊಲೀಸರನ್ನ ಅಜ್ಮಿ ಅವರು ಟೀಕೆ ಮಾಡಿದ್ದಾರೆ. ಈ ಅಮಾಯಕರನ್ನ 19 ವರ್ಷಗಳ ನಂತರ ನ್ಯಾಯಾಲಯ ಬಿಡುಗಡೆ ಮಾಡಿದೆ. ಪೊಲೀಸರ ವರದಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ನಿಜವಾದ ಅಪರಾಧಿಗಳು ಸಿಗದೆ ಹೋದ್ರು ಅಂತ ಉಬೈದುಲ್ಲಾ ಅಜ್ಮಿ ಅವರು ಹೇಳಿದ್ದಾರೆ. ಅವರ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಕಾಂಗ್ರೆಸ್ನ ಈಗಿನ ನಡವಳಿಕೆಯ ಬಗ್ಗೆ. ಮುಸ್ಲಿಮರ ಕಲ್ಯಾಣದ ಮಾತನಾಡುವಂತಹ ಕಾಂಗ್ರೆಸ್ ಈಗ
ಖುಲಾಸೆ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದೆ. ನ್ಯಾಯಾಲಯನ ಬಿಡುಗಡೆ ಮಾಡಿರುವಾಗ ಆರೋಪಿಗಳನ್ನ ಮತ್ತೆ ಜೈಲಿಗೆ ತಳ್ಳಬೇಕು ಅಂತ ವರ್ಷ ಬಯಸ್ತಾ ಇದ್ದಾರೆ ಅಂತ ಉಬೈದುಲ್ಲಾ ಅಜ್ಮಿ ಅವರು ಟೀಕೆ ಮಾಡಿದ್ದಾರೆ. ಬದಲಿಗೆ ಅವರು ಆ ಆರೋಪಿಗಳನ್ನ ಭೇಟಿ ಆಗ್ಬೇಕಾಗಿತ್ತು, ಅವರನ್ನ ಸಂತೈಸಬೇಕಾಗಿತ್ತು ಅಂತ ಹೇಳಿದ್ದಾರೆ. ವರ್ಷ ಅವರ ಹೇಳಿಕೆ ಕಾಂಗ್ರೆಸ್ ಮುಖಕ್ಕೆ ಹೊಡೆದಾಗಿದೆ. ಅವರು ಮುಂಬೈ ಕಾಂಗ್ರೆಸ್ ಅಧ್ಯಕ್ಷರು, ಇದು ಅವರ ವೈಯಕ್ತಿಕ ದೃಷ್ಟಿಕೋನ ಅಂತ ಪಕ್ಷ ಹೇಳೋದಿಕ್ ಸಾಧ್ಯ ಇಲ್ಲ, ಅದು ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ಉಬೈದುಲ್ಲಾ ಅಜ್ಮಿ ಅವರು ಹೇಳಿದ್ದಾರೆ. ಮುಂಬೈ ಸ್ಫೋಟ ಪ್ರಕರಣ ಅದು ಎಷ್ಟೋ ಕುಟುಂಬಗಳನ್ನ ನಾಶ ಮಾಡಿದ್ರ ಬಗ್ಗೆ, ಜೀವನ ಹಾಳ್ಗೆಡಿರೋದ್ರ ಬಗ್ಗೆ ಅಜ್ಮಿ ಅವರು ಹೇಳಿದ್ದಾರೆ. ಈ ಪ್ರಕರಣ ಕಾಂಗ್ರೆಸ್ಗೆ ಒಂದು ಕಳಂಕವಾಗಿ ಉಳಿದಿದೆ ಅಂತ ಉಬೈದುಲ್ಲಾ ಅಜ್ಮಿ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಗಾಯಕ್ವಾಡ್ ಅವರ ರಾಜಕೀಯ ವೃತ್ತಿ ಜೀವನ ಮುಸ್ಲಿಂ ಬೆಂಬಲದ ಮೇಲೇನೆ ಅವಲಂಬಿತವಾಗಿರುವಾಗ ಅವರು ಈ ರೀತಿ ಹೇಳಿರೋದು ಸಮುದಾಯವನ್ನ ಘಾಸಿಗೊಳಿಸಿದೆ ಅಂತ ಉಬೈದುಲ್ಲಾ ಅಜ್ಮಿ ಅವರು ಹೇಳಿದ್ದಾರೆ. ಇದು ತೀವ್ರ ನೋವನ್ನ ತಂದಿದೆ ಮತ್ತೆ ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ನಿಲುವಿನ ಕುರಿತು ನಂಬಿಕೆಯನ್ನೇ ಕುಗ್ಗಿಸಿದೆ ಅಂತ ಅಜ್ಮಿ ಅವರು ಹೇಳಿದ್ದಾರೆ. ಗಾಯಕ್ವಾಡ್ ಹೇಳಿಕೆ ಬಿಜೆಪಿ ಅವರು ನಡೆ ಹಾಕಿ ಕಾಣ್ತಾ ಇದೆ ಮತ್ತೆ ಆತಂಕಕಾರಿಯಾಗಿದೆ ಅಂತ ಅಜ್ಮಿ ಅವರು ಹೇಳಿದ್ದಾರೆ. ಇದು ನ್ಯಾಯ ಮತ್ತೆ ಎಲ್ಲರನ್ನ ಒಳಗೊಳ್ಳುವಂತಹ ಕಾಂಗ್ರೆಸ್ನ ಬದ್ಧತೆಗೆ ಹೊರತಾದಂತಹ ಒಂದು ನಿಲುವನ್ನ ಸೂಚಿಸುತ್ತೆ ಅಂತ ಅಜ್ಮಿ ಅವರು ಟೀಕೆ ಮಾಡಿದ್ದಾರೆ. ಗಾಯಕ್ವಾಡ್ ಅವರ ಹೇಳಿಕೆಗಳನ್ನು ಸಾರ್ವಜನಿಕವಾಗಿ ಖಂಡಿಸಬೇಕು ಮತ್ತೆ ಅವ್ರ ಹೇಳಿಕೆಗಳು ಪಕ್ಷದ ನಿಲುವನ್ನ ಪ್ರತಿನಿಧಿಸೋದಿಲ್ಲ ಅಂತ ಸ್ಪಷ್ಟಪಡಿಸಬೇಕು ಅಂತ ಅವರು ಕಾಂಗ್ರೆಸ್ ನಾಯಕರನ್ನ ಒತ್ತಾಯ ಮಾಡಿದ್ದಾರೆ. 19 ವರ್ಷಗಳ ಕಾಲ ವಿಚಾರಣೆ ಮತ್ತು ಜೈಲ್ ಶಿಕ್ಷೆಯನ್ನು ಅನುಭವಿಸಿದ ನಂತರ ಖುಲಾಸೆಗೊಂಡವರಿಗೆ ಪರಿಹಾರ ಸಿಗಬೇಕಾಗಿದೆ ಅಂತ ಕೂಡ ಅವರು ಒತ್ತಾಯ ಮಾಡಿದ್ದಾರೆ. ಗಾಯಕ್ವಾಡ್ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ವಿಫಲ ಆದ್ರೆ ಪಕ್ಷದ ಬಗ್ಗೆ ಮುಸ್ಲಿಮರ ವಿಶ್ವಾಸ ಮತ್ತಷ್ಟು ಕ್ಷೀಣಿಸುತ್ತೆ ಮತ್ತೆ ಪಕ್ಷದ ನೈತಿಕ ಅಡಿಪಾಯ ದುರ್ಬಲಗೊಳ್ಳುತ್ತೆ ಅಂತ ಉಬೈದುಲ್ಲಾ ಅಜ್ಮಿ ಅವರು ಎಚ್ಚರಿಸಿದ್ದಾರೆ. ಅಜ್ಮಿ ಅವರು ಶಾಬಾನು ವಿವಾದದ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ಅತ್ಯಂತ ಪ್ರಮುಖ ಮುಸ್ಲಿಂ ಧ್ವನಿಗಳಲ್ಲಿ ಒಬ್ಬರಾಗಿದ್ರು. ಅವರು ಸುಪ್ರೀಂ ಕೋರ್ಟ್ನ ತೀರ್ಪನ್ನ ತೀವ್ರವಾಗಿ ವಿರೋಧ ಮಾಡಿದ್ರು ಮತ್ತೆ ಮುಸ್ಲಿಂ ವೈಯಕ್ತಿಕ ಕಾನೂನಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಈಗ ಉಬೈದುಲ್ಲಾ ಅಜ್ಮಿ ಅವರ ಈ ಆಕ್ಷೇಪದ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡಲೇಬೇಕಾಗುತ್ತೆ. ಇನ್ನೊಂದ್ ಕಡೆಗೆ ವರ್ಷ ಗಾಯಕ್ವಾಡ್ ತಾವು ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಕಾನೂನನ್ನ ಗೌರವಿಸೋದಾಗಿ ಹೇಳ್ತಾರೆ. ನಾನು ನನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ದೀನಿ ಮತ್ತೆ ನಿರಪರಾಧಿಗಳಿಗೆ ಅವರು ಇಷ್ಟು ಕಾಲ ಜೈಲಿನಲ್ಲಿರುವಂತಹದಕ್ಕೆ ಪರಿಹಾರ ನೀಡಬೇಕು ಅಂತ ಹೇಳಿದ್ದೀನಿ. ಆದರೆ ಅದೇ ಸಂದರ್ಭದಲ್ಲಿ ತಪ್ಪಿತಸ್ಥರನ್ನ ಶಿಕ್ಷಿಸೋದಕ್ಕೆ ಸರ್ಕಾರ ವಿಫಲ ಆಗಿದೆ, ಅದನ್ನು ನಾನು ಟೀಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಒಬ್ಬ ಸಾಮಾನ್ಯ ಮುಂಬೈಕರಾಗಿ ಸಾವನ್ನಪ್ಪಿದ ಅಥವಾ ಗಾಯಗೊಂಡಂತಹ ನೂರಾರು ಜನರಿಗಾಗಿ ನನ್ನ ಹೃದಯವು ಮಿಡಿಯುತ್ತೆ. ಅವರಿಗೆ ನ್ಯಾಯ ಸಿಗಬೇಕಿದೆ, ನಿಜವಾದ ಅಪರಾಧಿಗಳನ್ನ ಬಂಧಿಸಬೇಕಿದೆ, ತನಿಖೆಯನ್ನು ದುರ್ಬಲಗೊಳಿಸಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಅಂತ ವರ್ಷ ಹೇಳಿದ್ದಾರೆ. ಬಾಂಬೆ ಹೈಕೋರ್ಟ್ ಮುಂಬೈ ಸ್ಫೋಟ ಪ್ರಕರಣದ ಎಲ್ಲ 12 ಆರೋಪಿಗಳನ್ನ ಖುಲಾಸೆಗೊಳಿಸಿದಾಗ ತನಿಖೆಯಲ್ಲಿನ ಲೋಪಗಳಿಗಾಗಿ ಪ್ರಾಸಿಕ್ಯೂಷನ್ ಅನ್ನು ಖಂಡಿಸಿತ್ತು. ವಿಶ್ವಾಸಾರ್ಹ ಪುರಾವೆಗಳ ಕೊರತೆಯ ಬಗ್ಗೆ ಹೇಳಿತು. 671 ಪುಟಗಳ ತೀರ್ಪಿನಲ್ಲಿ ಆರೋಪಿಗಳ ತಪ್ಪೊಪ್ಪಿಗೆಯನ್ನು ಪಡೆಯೋದಕ್ಕೆ ಅವರಿಗೆ ಚಿತ್ರಹಿಂಸೆಯನ್ನ ನೀಡಲಾಗಿತ್ತು ಅನ್ನುವಂತಹ ಆರೋಪಗಳನ್ನ ಗಮನಕ್ಕೆ ತಂದುಕೊಂಡಿತ್ತು. ಹೀಗಿರುವಾಗ ಕಾಂಗ್ರೆಸ್ ಕಡೆಯಿಂದ ಖುಲಾಸೆಯನ್ನ ಪ್ರಶ್ನೆ ಮಾಡುವಂತ ಹೇಳಿಕೆ ಬರೋದು ಸಹಜವಾಗಿಯೇ ಈಗ ಅನುಮಾನಗಳಿಗೆ ಕಾರಣ ಆಗುತ್ತೆ. ಅವರ ಕಳಕಳಿ ಏನೇ ಇದ್ರೂ ನಿಲುವು ಖುಲಾಸೆಗೊಂಡವ್ರ ವಿರುದ್ಧ ಇದೆ ಅನ್ನುವಂತೆ ಧ್ವನಿಸುತ್ತೆ. ಈ 19 ವರ್ಷಗಳಲ್ಲಿ ನಿಜವಾದ ಅಪರಾಧಿಗಳನ್ನ ಹುಡುಕದೇ ಇರುವಾಗ ನಿಜ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಮೇಲ್ಮನವಿಗೆ ಒತ್ತಾಯ ಮಾಡಿರೋದಾಗಿ ಹೇಳೋದ್ರಲ್ಲಿ ಯಾವ ಸಮರ್ಥನೆಯೂ ಕಾಣಿಸೋದಿಲ್ಲ. ಮುಂಬೈ ಸರಣಿ ರೈಲು ಸ್ಫೋಟ ಆದಾಗ ಮಹಾರಾಷ್ಟ್ರದಲ್ಲಿ ಇದ್ದುದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಆ 12 ಮಂದಿ ಅಮಾಯಕರು 19 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ಅಧೀನದ ATS. ಈಗ ATS ನ ವೈಫಲ್ಯ ಹಾಗೆ ಅದರ ಅಧಿಕಾರಿಗಳ ಪಕ್ಷಪಾತಿ ಧೋರಣೆಯನ್ನ ಬಾಂಬೆ ಹೈಕೋರ್ಟ್ ಇಡೀ ದೇಶದ ಮುಂದೆ ಬಯಲು ಮಾಡಿದೆ. ಆ ಮೂಲಕ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕೂಡ ಆ ಒಂದು ಪಾಪದಲ್ಲಿ ಪಾಲನ್ನ ಹೊಂದಿತ್ತು ಅನ್ನೋದನ್ನು ಸಾಬೀತುಪಡಿಸಿದೆ. ಆದ್ರೆ ಈ ಬಗ್ಗೆ ಒಂದಿಷ್ಟು ಪಶ್ಚಾತ್ತಾಪ ಇಲ್ಲದ ಕಾಂಗ್ರೆಸ್ ನಾಯಕಿ ಓಟಿಗಾಗಿ ಬಿಜೆಪಿ ನಾಯಕರ ಧಾಟಿಯಲ್ಲೇ ಮಾತಾಡ್ತಾರೆ. ಇದು ಕಾಂಗ್ರೆಸ್ ನಾಯಕರ ಬದ್ಧತೆ ಹಾಗೆ ಜನಪರ ಕಾಳಜಿ, ಯಾವತ್ತೋ ಸತ್ತು ಹೋಗಿರುವಂತಹ ಒಂದು ಸತ್ಯ. ಮತ್ತೆ ಹಾಗಾಗಿನೇ 19 ವರ್ಷಗಳ ಕಾಲ ಆ ಅಮಾಯಕರು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಅನ್ನುವಂಥ ಒಂದು ಸತ್ಯವನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅನೇಕ ಸಲ ಸಾಫ್ಟ್ ಹಿಂದುತ್ವದ ವೇಷವನ್ನ ಧರಿಸುವಂತಹ ಕಾಂಗ್ರೆಸ್ನ ಅವಸ್ಥೆ ವರ್ಷ ಗಾಯಕ್ವಾಡ್ ಹೇಳಿಕೆಯ ರೂಪದಲ್ಲೂ ಈಗ ಮತ್ತೊಮ್ಮೆ ಬಿಂಬಿತವಾಗಿದೆ. ಬಹುಸಂಖ್ಯಾತರ ಮತಗಳು ಎಲ್ಲಿ ತಪ್ಪಿ ಹೋಗಬಹುದು ಅನ್ನೋ ಒಂದು ಭೀತಿಯಿಂದಾನೇ ಕಾಂಗ್ರೆಸ್ ಬಹಳ ಸಲ ದ್ವಂದ್ವ ನಿಲುವನ್ನು ತೋರಿಸ್ತಾ ವ್ಯರ್ಥ ಒದ್ದಾಡೋದು ಕಾಣಿಸುತ್ತೆ. ಈಗ ವರ್ಷ ಗಾಯಕ್ವಾಡ್ ಅವರ ಹೇಳಿಕೆಯು ಕೂಡ ಅದೇ ಭೀತಿಯಲ್ಲಿ ಬಂದದಾಗಿದೆ. ಆದ್ರೆ ತನ್ನ ಸಿದ್ಧಾಂತ ಮತ್ತೆ ಬದ್ಧತೆಯನ್ನೇ ಮರೆಯೋದ್ರ ಮಟ್ಟಿಗೆ ಅಂಥ ಭೀತಿ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆಯಾ? ರಾಹುಲ್ ಗಾಂಧಿ ಅವರಂಥ ನಾಯಕರು ಚುನಾವಣಾ ಲಾಭವನ್ನು ಮೀರಿ ಸಾಮಾಜಿಕ ಬದ್ಧತೆಯ ಮಾತಾಡ್ತಾ ಇರುವಾಗ ಕಾಂಗ್ರೆಸ್ ಒಳಗಿನ ಕೆಲ ನಾಯಕರು ಆಗೀಗ ಹಿಂದುತ್ವವನ್ನ ಮೈ ಮೇಲೆ ಆವಾಹಿಸಿಕೊಂಡವರ ಹಾಗೆ ಯಾಕೆ ಆಡ್ತಾರೆ? ಅವರು ಸಂಘ ಪರಿವಾರದವರ ವೇಷ ಮತ್ತೆ ಮನಸ್ಥಿತಿಯೊಂದಿಗೆ ಯಾಕೆ ತೋರಿಸ್ಕೊಳ್ತಾರೆ? ತಾವು ಸಂಘ ಪರಿವಾರದ ಸಿದ್ಧಾಂತವನ್ನ ಸ್ಪಷ್ಟವಾಗಿ ಖಂಡಿಸುವವರಾಗಿ ಹಾಗೂ ಅದರ ವಿರುದ್ಧ ಹೋರಾಟವನ್ನ ನಡೆಸುವವರಾಗಿ ಕಾಣಬೇಕೇ ವಿನಃ ಅದೇ ಜನವಿರೋಧಿ ನೀತಿಯನ್ನ ಅನುಸರಿಸುವವರಾಗಿ ಕಾಣಬಾರದು ಅನ್ನೋಂಥ ಒಂದು ಪ್ರಜ್ಞೆ ಕಾಂಗ್ರೆಸ್ ನಾಯಕರಿಗೆ ಬರೋದು ಯಾವಾಗ? ಇಂಥ ಪ್ರಶ್ನೆ ಈಗ ಮತ್ತೊಮ್ಮೆ ಕಾಡೋ ಹಾಗಾಗಿದೆ.
ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.